ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು, ಸೌರಭ ಅಧ್ಯಕ್ಷರು ಆಗಿರುವಂಥ ಸನ್ಮಿತ್ರರಾದಂಥ ಶ್ರೀಕಾಂತ್ ಭಟ್ ಅವರೇ, ನನ್ನ ಆತ್ಮೀಯರಾದಂಥ ಮೋಹನ್ ಹೆಗಡೆ ಅವರೇ, ಪ್ರಖರ ವಾಗ್ಮಿಗಳು, ಮಾಜಿ ಸಂಸದರು ಆದಂಥ, ಭಾವಿ ಶಾಸಕರು ಆದಂಥ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರೇ, ಆತ್ಮೀಯರಾದಂಥ ಅರುಣ್ ಹೆಗಡೆ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನೂರಿನ ನಲ್ಮೆಯ ಸ್ನೇಹಿತರೆ, ಬಂಧುಗಳೇ, ಆಪ್ತರೆ, ಎಲ್ಲರಿಗೂ ಧನ್ಯವಾದಗಳು. ಸೌರಭ ಕೊಡಮಾಡದಂಥ ರಾಷ್ಟ್ರೀಯ ಪ್ರಶಸ್ತಿಯನ್ನು ಅತ್ಯಂತ ಅಂತಃಕರಣಪೂರ್ವಕವಾಗಿ ಪ್ರೀತಿಯಿಂದ ನಾನು ಸ್ವೀಕರಿಸಿದ್ದೇನೆ. ಈಗಾಗಲೇ ಹೇಳಿದ ಹಾಗೆ ನನ್ನೂರಿನಲ್ಲಿ ನನಗೆ ಸಿಕ್ಕಂಥ ಈ ಸನ್ಮಾನ ನನ್ನ ಜೀವನದ ಒಂದು ಅವಿಸ್ಮರಣೀಯವಾದಂಥ ಒಂದು ಕ್ಷಣ ಅನ್ನುವಂಥ ಒಂದು ಧನ್ಯತೆಯನ್ನು ನನ್ನ ಮನಸ್ಸಿನಲ್ಲಿ ತುಂಬಿಕೊಳ್ತಾ ಇದ್ದೇನೆ. ಕಾಣ್ತಾನೆ ಇಲ್ಲ. ಬೆಳಗಿನಿಂದ ಇಲ್ಲಿ ತನಕ ಕಾರ್ಯಕ್ರಮ ನಡೆದಿದೆ. 6:20 ಯಕ್ಷಗಾನ ಆರಂಭ ಆಗಬೇಕಾಗಿತ್ತು. ತಡವಾಗಿ ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ. ನೀವೆಲ್ಲರೂ ಕೂಡ ಯಕ್ಷಗಾನವನ್ನು ನೋಡಲಿಕ್ಕೆ ಕಾತರರಾಗಿದ್ದೀರಿ ಅನ್ನುವಂಥದ್ದು ನನಗೆ ಗೊತ್ತಿದೆ. ಆದರೆ ಸಭೆಯ ಮರ್ಯಾದೆಯ ದೃಷ್ಟಿಯಿಂದ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ನಿಜ ಹೇಳಬೇಕು ಅಂತಂದ್ರೆ, ನಾನು ಒಂದು 10 kg ಜಾಸ್ತಿ ಆಗಿದೆ ನನ್ನ ವೇಟ್. ಬೆಳಗಿನಿಂದ ಎಲ್ಲರೂ ಕೂಡ ಹೇಳಿದಂತಹ ಪ್ರಶಂಸೆಯ ನುಡಿಗಳನ್ನು ಕೇಳಿ ಮನಸ್ಸು ತುಂಬಿ ಬಂದಿದೆ ಮತ್ತು ದೇಹವೂ ತುಂಬಿ ಬಂದಿದೆ. ಹೀಗಾಗಿ 10 kg ಜಾಸ್ತಿ ಆಯಿತು ಅಂತ ಹೇಳಿದೆ. ಸಾಮಾನ್ಯವಾಗಿ ಈ ಥರದ ಅಪರೂಪದ ಸನ್ಮಾನ ಸಿಗುವಂಥದ್ದು ಯೋಗ. ನನಗೆ ಮೋಹನ್ ಹೆಗಡೆಯವರು ಮತ್ತು ಶ್ರೀಕಾಂತ್ ಭಟ್ರು ಈ ಥರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ನನಗೆ ತುಂಬ ಮುಜುಗರ ಆಯಿತು. ನನಗೆ ಇವತ್ತಿನ ದಿನಗಳಲ್ಲಿ ಸನ್ಮಾನವನ್ನು ಮಾಡಿಸ್ಕೊಳ್ಳುವುದು ಮತ್ತು ಪ್ರಶಸ್ತಿಯನ್ನು ಕೊಡುವಂಥದ್ದು ಎರಡೂ ಕೂಡ ಒಂದು ರೀತಿ ಸಂದೇಹದಿಂದ ನೋಡುವಂಥ ಒಂದು ದಿನಮಾನಗಳು ಇವತ್ತು. ಯಾರಾದರೂ ಸನ್ಮಾನವನ್ನು ತಗೊಂಡಿದ್ದಾರೆ ಅಂತಂದರೆ ಇವರು ಪ್ರಶಸ್ತಿಯನ್ನು ತಗೊಂಡ್ರೋ ಅಥವಾ ಹೊಡ್ಕೊಂಡ್ರೋ ಅಂತ ನೋಡುವಂಥ ಒಂದು ದಿನವೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ. ಆದರೆ ನನಗೆ ಇದು ಯಾವುದೂ ಗೊತ್ತಿರಲಿಲ್ಲ. ಸೌರಭ ಕಳೆದ 30 ವರ್ಷಗಳಿಂದ ಈ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ ಮತ್ತು ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಉತ್ಸುಕರಾಗಿದ್ದಾರೆ ಅನ್ನುವಂಥದ್ದನ್ನು ತಿಳಿದಾಗ ನಾನು ಒಲ್ಲದ ಮನಸ್ಸಿನಿಂದನೇ ಒಪ್ಪಿಕೊಂಡೆ. ಒಂದು ವೇಳೆ ಒಪ್ಪಿಕೊಳ್ಳದೆ ಹೋಗಿದ್ರೆ ನಾನು ನನ್ನ ಜೀವನದ ಬಹಳ ದೊಡ್ಡ ಕ್ಷಣವನ್ನು ಕಳೆದುಕೊಡ್ತಾ ಇದ್ದೆ ಅಂತ ನನಗೀಗ ಅನಿಸ್ತಾ ಇದೆ. ಅದಕ್ಕಾಗಿ ನಾನು ಸೌರಭದ ಸರ್ವ ಸದಸ್ಯರಿಗೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಶಿರಬಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ತಾನು ಸಾಧನೆಯನ್ನು ಮಾಡಿದೆ ಅಂತಂದರೆ ಅದು ಮೂರ್ಖತನ ಆದೀತು ಅಂತ. ಒಬ್ಬರ ಸಾಧನೆಯ ಹಿಂದೆ ಸಹಸ್ರಾರು ಜನರ
ಒಂದು ಯೋಗದಾನ ಇರುತ್ತೆ. ನಿನ್ನೆ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಕುಂದಾಪುರದಲ್ಲಿ ಉಲ್ಲಾಸ್ ಕಾರಂತ್ ಅವರು ಹೇಳ್ತಾ ಇದ್ರು, ನಾನು ಮತ್ತು ಉಲ್ಲಾಸ್ ಕಾರಂತ್ ಅವರು ಮಾತಾಡ್ತಾ ಇದ್ವಿ. ಕಾರಂತರಾಗಲಿಲ್ಲ ಶಿವರಾಮ್ ಕಾರಂತರ ಆಗಲಿಕ್ಕೆ ಸಾವಿರಾರು ಜನ ಕಾರಣರಾದರು. ಹೀಗಾಗಿ ನಾವು ಕೋಟಾದಲ್ಲಿ ಮತ್ತು ಕುಂದಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ನಾನು ಇವತ್ತು ಅವರ ಆ ಮಾತುಗಳನ್ನು ನಾನು ನೆನಪಿಸ್ಕೊಳ್ತಾ ಇದ್ದೆ. ಒಬ್ಬ ವಿಶ್ವೇಶ್ವರ ಭಟ್ ಕೇವಲ ಒಬ್ಬರ ಸಾಧನೆ ಅಂತ ನನಗೆಂದೂ ಕೂಡ ನನಗನ್ಸಿಲ್ಲ. ಇದು ಸಾಧನೆ ಅಂಥೇಳಿಯೇ ನನಗನ್ನಿಸಿಲ್ಲ. ಒಮ್ಮೆ ನೀವು ಸಾಧನೆ ಅಂಥೇಳಿ ಕರೆಯೋದಾದರೆ ಅದಕ್ಕೆ ಹಿಂದುಗಡೆಗೆ ಸಾವಿರಾರು ಜನರ ಒಂದು ಕೊಡುಗೆ, ಸಹಕಾರ, ಬೆಂಬಲ, ಪ್ರೋತ್ಸಾಹ, ಮಾರ್ಗದರ್ಶನ ಎಲ್ಲವೂ ಕೂಡ ಇದೆ. ಮೂರೂರಿನಂತಹ ಒಂದು ಪುಟ್ಟ ಹಳ್ಳಿ. ನಾನು ಓದಿದ್ದು ಸಿರ್ಸಿಯಲ್ಲಿ 10 ವರ್ಷ, ನಂತರ 2 ವರ್ಷ ಕುಮಟ, ನಂತರ ಮುಂದಿನ 7 ವರ್ಷ ಧಾರವಾಡ, BSc, MSc, MA, ನಂತರ 1 ವರ್ಷ ಡೆಲ್ಲಿ, ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಅಲ್ಲಿ ಅಧ್ಯಯನ, ನಂತರ ಸಂಯುಕ್ತ ಕರ್ನಾಟಕ ಬೆಂಗಳೂರಿನಲ್ಲಿ ಸುಮಾರು 8 ತಿಂಗಳ ಕಾಲ ಸುದೀರ್ಘವಾದಂಥ ಒಂದು ನಿರುದ್ಯೋಗ ಪರ್ವ. ನಾನು ಯಾವುದೇ ಪತ್ರಿಕೆಗೆ ಹೋಗಿ ನೌಕರಿಯನ್ನು ಕೇಳಿದ್ರು ಕೂಡ ನಂಗೆ ನೌಕರಿನೇ ಸಿಗ್ತಾ ಇರಲಿಲ್ಲ. ನಾನು ಮೊಟ್ಟ ಮೊದಲ ಬಾರಿಗೆ ಪತ್ರಿಕಾ ಕಚೇರಿಗೆ ಹೋಗಿ ಬಾಗಿಲು ಬಡಿದಿದ್ದು ನಾನು ಸಂಜೆವಾಣಿಯಲ್ಲಿ ಆಗ ನಿವಾಸ್ ಅಂತೇಳಿ ಒಬ್ಬರು ನ್ಯೂಸ್ ಎಡಿಟರ್ ಇದ್ರು. ಅವರು SLCಯಲ್ಲಿ ಫೇಲ್ ಆದಂಥವ್ರು. ನಾನು ಹೋಗಿ ಅವರಿಗೆ, ನನಗೆ ಪತ್ರಿಕೋದ್ಯಮದಲ್ಲಿ 4 ಗೋಲ್ಡ್ ಮೆಡಲ್ ಬಂದಿದೆ, ನನಗೊಂದು ನೌಕರಿ ಕೊಡಿ ಅಂತಂದರೆ, ಯು ಆರ್ ಓವರ್ ಕ್ವಾಲಿಫೈಡ್ ಅಂತೇಳಿ ಹೇಳಿದರು ಅಂತ. ಹೀಗಾಗಿ ನಾನು 3 ಸಲ ಹೋದೆ. 3 ಸಲ ಹೋದರೂ ಕೂಡ ಅವ್ರು ನಂಗೆ ನೌಕರಿ ಕೊಡಲಿಲ್ಲ. ಪ್ರಜಾವಾಣಿಗೆ 2 ಸಲ ಇಂಟರ್ವ್ಯೂ ಹೋಗಿದ್ದೆ. ಪ್ರಜಾವಾಣಿ ಇಂಟರ್ವ್ಯೂ ಹೋದಾಗಲೂ ಕೂಡ ನಂಗೆ ನೌಕರಿ ಕೊಡಲಿಲ್ಲ. ಕೊನೆಗೆ ನಮಗೆ ನೌಕರಿಯನ್ನು ಕೊಟ್ಟಂಥವರು ಶಾಮರಾಯರು ಸಂಯುಕ್ತ ಕರ್ನಾಟಕದಲ್ಲಿ. ಆಗ 595 ರೂಪಾಯಿ ನಮ್ಮ ಸಂಬಳ. ನಾನು ಅದಕ್ಕೋಸ್ಕರ ಯಾವುದೋ ಒಂದು ನನ್ನ ಪುಸ್ತಕಕ್ಕೆ ಅರ್ಪಣೆಯಲ್ಲಾಗಿ ಬರೆದಿದ್ದೆ. ಅರ್ಪಣೆ ಏನು ಅಂತಂದ್ರೆ, ನನಗೆ ಮೊಟ್ಟ ಮೊದಲ ಬಾರಿಗೆ ಕೆಲಸವನ್ನು ಕೊಟ್ಟು ಕೈ ಹಿಡಿದ ಸಂಯುಕ್ತ ಕರ್ನಾಟಕಕ್ಕೆ ಕೆಲಸ ಕೊಡದೆ ಬದುಕಿನ ಪಾಠವನ್ನು ಹೇಳಿಕೊಟ್ಟಂತ ಪ್ರಜಾವಾಣಿಗೆ ಅಂತ ನಾನೊಂದು ಅರ್ಪಣೆಯನ್ನ ಬರೆದಿದ್ದೆ. ಒಂದು ವೇಳೆ ಪ್ರಜಾವಾಣಿಯವರೇನಾದರೂ ನನಗೆ ನೌಕರಿಯನ್ನು ಕೊಟ್ಟಿದ್ರೆ ಬಹುಶಃ ನಾನು ಅಲ್ಲಿ ಯಾವುದೋ ಮುಖ್ಯ ಉಪಸಂಪಾದಕನಾಗಿಯೋ ಅಥವಾ ಸುದ್ದಿ ಸಂಪಾದಕನಾಗಿಯೋ ನಾನು ಇಷ್ಟೊತ್ತಿಗೆ ರಿಟೈರ್ಡ್ ಆಗ್ತಾ ಇದ್ದೆ. ಹೀಗಾಗಿ ನಮ್ಮ ಜೀವನದಲ್ಲಿ ಕೆಲಸ ಕೊಟ್ಟವರು, ಉಪಕಾರ ಮಾಡಿದವರು ಮಾತ್ರ ನಾವು ನೆನಿಬಾರದು. ಅಂದ್ರೆ ಅವ್ರನ್ನೂ ನೆನಿಬೇಕು, ಆದರೆ ಕೆಲಸ ಕೊಡದೇ ಇದ್ದವ್ರನ್ನೂ ಕೂಡ ನಾವು ನೆನಿಬೇಕು. ಯಾರಾದರೂ ನಿಮಗೆ ಕೆಲಸ ಕೊಟ್ಟಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಬೇಜಾರಾಗಬೇಡಿ. ನಿಮಗೆ ಇನ್ನೂ ಒಳ್ಳೆ ಅವಕಾಶಗಳ ಕಾದಿದೆ ಅಂತ ಅರ್ಥ. ಹೀಗಾಗಿ ನನಗೆ ಕೆಲಸವನ್ನು ಕೊಡದೇ ಕೊಟ್ಟಿದ್ರೆ, ಸಂಜೆವಾಣಿಯಲ್ಲಿ ಕೆಲಸವನ್ನು ಕೊಟ್ಟಿದ್ರೆ ನಾನು ಸಂಜೆವಾಣಿಯಲ್ಲೇ ಇರ್ತಾ ಇದ್ದೆ, ಅಥವಾ ಪ್ರಜಾವಾಣಿಯಲ್ಲಿ ಕೊಟ್ಟಿದ್ರೆ ಪ್ರಜಾವಾಣಿಯಲ್ಲಿ ಇರ್ತಾ ಇದ್ದೆ. ಹೀಗಾಗಿ ನಮಗೆ ನಮ್ಮ ನಿಜವಾದ ಸಾಮರ್ಥ್ಯವನ್ನ ನಮಗೆ ಅರ್ಥ ಮಾಡಿಕೊಟ್ಟಂಥವರು, ಮಾಡಿಸಿದಂಥವರು, ನಮಗೆ ಕೆಲಸ ಕೊಡದೇ ಇದ್ದಂಥವ್ರು. ಅದಾಗಿ ನಾನು ಇವತ್ತು ಈ ಇಡೀ ಹೊತ್ತಿನಲ್ಲಿ ನಾನು ವಿಜಯ ಸಂಕೇಶ್ವರ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಾನು ಅನಂತಕುಮಾರ್ ಅವರ ಜೊತೆಗೆ 3 ವರ್ಷಗಳ ಕಾಲ ಅವರಿಗೆ ವಿಶೇಷ ಕರ್ತವ್ಯ ಅಧಿಕಾರಿ ಅಂತೇಳಿ ನಾನು ಕೆಲಸ ಮಾಡ್ತಾ ಇದ್ದೆ. ಸಂಕೇಶ್ವರ್ ಅವರು ಅನಂತಕುಮಾರ್ ಅವರನ್ನ ಭೇಟಿ ಮಾಡಲಿಕ್ಕೆ ಅಂತೇಳಿ ಕಾಯಂ ಬರ್ತಾ ಇದ್ರು. ಆಗ ನಾನು ಮತ್ತು ಅವರು ಅನೇಕ ಸಂಗತಿಗಳನ್ನು ನಾವು ಮಾತಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾನು ಅವರಿಗೆ ಒಂದು ಪುಸ್ತಕವನ್ನು ಕೊಟ್ಟೆ. ಅವರು ಆಗ್ತಾನೆ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಆರಂಭ ಮಾಡಿದ್ರು. ನಾನು ಒಂದು ಪುಸ್ತಕವನ್ನು ಕೊಟ್ಟೆ. ಏನು ಅಂತಂದ್ರೆ, ತಲೆ ಬರಹ ಪತ್ರಿಕೆಯ ಹಣೆ ಬರಹ ಅಂತೇಳಿ ಒಂದು ಪುಸ್ತಕವನ್ನು ಕೊಟ್ಟೆ. ಆ ಪುಸ್ತಕ ನಿಜಕ್ಕೂ ಕೂಡ ತಲೆ ಬರ ಆಗದೆ ನನ್ನ ಜೀವನದ ಹಣೆ ಬರಹವನ್ನು ಬದಲಾಯಿಸ್ತು ಅಂತೇಳಿ ನಾನು ಹೇಳ್ಬೋದು. ಸಂಕೇಶ್ವರ್ ಅವರು ನನಗೆ ಕೇಳಿದ್ರು, ನಾನು
ನನ್ನ ಪತ್ರಿಕೆಯನ್ನು, ಹೊಸ ಪತ್ರಿಕೆಯನ್ನು ಮಾಡಿದ್ದೇನೆ. ಈಗಾಗಲೇ 2 ಜನ ಸಂಪಾದಕರನ್ನು ನಾನು ನೇಮಿಸಿದ್ದೇನೆ. ಪತ್ರಿಕೆ ಪ್ರಸಾರ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ. ಕಳೆದ 1 ತಿಂಗಳಿಂದ ನಾನು ಪತ್ರಿಕೆಯ ಮುಖಬೆಲೆಯನ್ನು 5 ರೂಪಾಯಿಯಿಂದ ನಾನು 1.5 ರೂಪಾಯಿಗೆ ಮಾಡಿದ್ದೀನಿ. ಆದರೂ ಕೂಡ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಇಲ್ಲ. ನಿಮ್ಮನ್ನು ನಾನು ಸಂಪಾದಕನಾಗಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಅಂತಂದ್ರು. ನನಗೆ ನಿಜಕ್ಕೂ ಭಾಳ ಆಶ್ಚರ್ಯ ಆಯ್ತು. ನನಗೆ ಆಗ್ತಾನೆ 33 ವರ್ಷ. ಪತ್ರಿಕೋದ್ಯಮದಲ್ಲಿ ಅನುಭವವನ್ನು ಮಾಡದಂಥ, ಎಕ್ಸ್ಪೀರಿಯನ್ಸ್ ಆದಂತಹ 40 ವರ್ಷ 45 ವರ್ಷ ಎಕ್ಸ್ಪೀರಿಯನ್ಸ್ ಆದಂಥವರೆಲ್ಲ ಭಾಳ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಇದ್ದುವಾಗ ಅವರ ಎಲ್ಲರನ್ನೂ ಕೂಡ ಬಿಟ್ಟು ಕೇವಲ 33 ವರ್ಷದ ವ್ಯಕ್ತಿಯನ್ನ ಇವರು ಸಂಪಾದಕರನ್ನಾಗಿ ಹೇಗೆ, ಯಾವ ಧೈರ್ಯದಲ್ಲಿ ಸಂಪಾದಕರನ್ನಾಗಿ ಮಾಡ್ತಾರೆ ಅಂತೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಸರ್, ಏನು ಜೋಕ್ ಮಾಡ್ತಾ ಇದ್ದೀರಾ ಅಂತೇಳಿ ಕೇಳಿದೆ ನಾನು. ಇಲ್ಲ ರೀ, ನಿಜಕ್ಕೂ ಕೂಡ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ಸಂಪಾದಕರಾಗಬೇಕು ಅಂತೇಳಿ ಹೇಳಿದರು. ಸ್ಯಾಲ್ರಿ ಎಷ್ಟು ಬೇಕು ಅಂತ ಕೇಳಿದರು. ಇಲ್ಲ, ನೀವು ಎಷ್ಟು ಕೊಡ್ತೀರೋ ಅಷ್ಟು ನಾನು ತಗೊಳ್ತೀನಿ ಅಂತ ಹೇಳಿದೆ. ನನಗೆ ಆ ದಿನಗಳಲ್ಲಿ ಅನಂತಕುಮಾರ್ ಅವ್ರ ಜೊತೆಗಿದ್ದಾಗ ಒಬ್ಬ DC-ಗೆ, ಒಬ್ಬ ಜಿಲ್ಲಾಧಿಕಾರಿಗೆ ಎಷ್ಟು ಸ್ಯಾಲ್ರಿ ಇತ್ತೋ ಅಷ್ಟು ದುಡ್ಡು ಇತ್ತು, ನನಗೆ ಅಷ್ಟು ಸ್ಯಾಲ್ರಿ ಇತ್ತು. ಅನಂತಕುಮಾರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಅವರಿಗಿಂತ, ಮಂತ್ರಿಗಿಂತ ಒಂದು 10 ರೂಪಾಯಿ ಕಡಿಮೆ ಸ್ಯಾಲ್ರಿಯನ್ನು ನನಗೆ ಫಿಕ್ಸ್ ಮಾಡಿದರು. ಅಂದರೆ ಆಲ್ಮೋಸ್ಟ್ ನನಗೆ ಮತ್ತು ಅನಂತಕುಮಾರ್ ಅವರಿಗೆ, ಅಂದರೆ ಅವರ ಡಿಸ್ಕ್ರಿಷನ್ ಇತ್ತು. ಅನಂತಕುಮಾರ್ಗೆ ನನಗೆ 10 ರೂಪಾಯಿ ಮಾತ್ರ ಕಡಿಮೆ ಇತ್ತು, ಅಷ್ಟು ಸಂಬಳವನ್ನು ನನಗೆ ಕೊಟ್ಟಿದ್ದರು ಅವರು. ಅದು ಸರಿಸುಮಾರು 1,20,000 ರೂಪಾಯಿ. ನಾನಿದು ಹೇಳ್ತಾ ಇರುವಂಥದ್ದು 26 ವರ್ಷಗಳ ಹಿಂದಿನ ಕತೆ. ನಾನು ಸಂಕೇಶ್ವರ್ ಅವರು ಕೇಳಿದ್ರು, ನಿಮಗೆ ಎಷ್ಟು ಸ್ಯಾಲ್ರಿಯನ್ನು ಕೊಡಲಿ ಅಂತ. ನನಗೆ ಈಗ ಎಷ್ಟು ಬರುತ್ತೋ ಅಷ್ಟೇ ಕೊಡಿ ಆಗಿದ್ದಾರೆ ಅಂತ ಹೇಳಿದೆ. ನನಗೆ ಸ್ಯಾಲ್ರಿ ಬಂದಾಗ 1,40,000 ರೂಪಾಯಿ ಮಾಡಿದ್ರು ಅಂತವ್ರು. 1 ರೂಪಾಯಿನೂ ಕೂಡ ನನ್ನ ಹತ್ರ ಬಾರ್ಗೇನ್ ಮಾಡಲಿಲ್ಲ. ನನಗೊಂದು ಕಂಡೀಷನ್ ಹಾಕಿದ್ರು ಅವರು. ಇನ್ನು 6 ತಿಂಗಳಲ್ಲಿ ಪತ್ರಿಕೆ ಸರ್ಕ್ಯುಲೇಷನ್ ಅನ್ನ ನೀವು 2 ಲಕ್ಷ ಮಾಡಬೇಕು. 1 ವರ್ಷದ ಒಳಗಡೆಗೆ 3 ಲಕ್ಷ ಮಾಡಬೇಕು. ನೀವು ಅಷ್ಟು ಮಾಡಲಿಲ್ಲ ಅಂತಂದ್ರೆ ಪತ್ರಿಕೆಯನ್ನು ನಾನು ಮುಚ್ಚುತ್ತೇನೆ. ಆಗ್ಲೇನೆ ಅವರು 2 ಪತ್ರಿಕೆಯನ್ನು ಮುಚ್ಚಿದ್ರು. ಒಂದು ನೂತನ ಮತ್ತು ಭಾವನ ಅನ್ನುವಂಥ ಪತ್ರಿಕೆಯನ್ನು ಆರಂಭ ಮಾಡಿ ಅದು 2ನ್ನೂ ಕೂಡ ಬಂದ್ ಮಾಡಿದ್ರು. ನಾನು ನಷ್ಟದ ಯಾವುದೇ ವ್ಯಾಪಾರವನ್ನು ಕೂಡ ನಾನು ಮಾಡೋದಿಲ್ಲ. ಅದರಿಂದ ನೀವು ಈ ಟಾರ್ಗೆಟ್ ಅನ್ನು ರೀಚ್ ಆದರೆ ನಾನು ಪತ್ರಿಕೆಯನ್ನು ಮುಂದುವರಿಸ್ತೇನೆ, ಇಲ್ಲ ಅಂತಂದ್ರೆ ನಾನು ಬಂದ್ ಮಾಡ್ತೇನೆ ಅಂತೇಳಿ ಹೇಳಿದರು. ಒಂದು ವೇಳೆ ಬಂದ್ ಮಾಡಿದ್ರೆ, ಯಾಕೆಂದ್ರೆ ನಾನು ಅನಂತಕುಮಾರ್ ಅವರಿಂದ ಕೆಲಸ ಬಿಟ್ಟು ಬಂದವನು, ಬಂದ್ ಮಾಡಿದ್ರೆ ನಿಮಗೆ 2 ವರ್ಷಗಳ ಕಾಲ ಸ್ಯಾಲರಿ ಕೊಡ್ತೀನಿ ಅಂತೇಳಿ ಹೇಳಿದರು. ನಾನು ಅವರ ಆ ಆಫರನ್ನು ಒಪ್ಪಿಕೊಂಡೆ. ನನಗೆ ಒಂದು ರೀತಿ ಎಲ್ಲವೂ ಕೂಡ ಹೊಸತು. ನಾನು ಡೆಲ್ಲಿಯಲ್ಲಿ ಹೆಚ್ಚು ಸಮಯವನ್ನು ಕಳೀತಾ ಇದ್ದೆ. 3 ವರ್ಷ ಆಕ್ಟಿವ್ ಜರ್ನಲಿಸಂನಲ್ಲಿ ಇರಲಿಲ್ಲ. ಆದರೆ ಕನ್ನಡ ಪತ್ರಿಕೋದ್ಯಮ ಒಂದು ರೀತಿ ಈ ಕ್ಲೀಶೆಯಾಗಿ ಹೇಳ್ತಾರಲ್ಲ, ನಿಂತ ನೀರಿನ ಹಾಗೆ ಇತ್ತು ಅಂತಾಗ. ಏನೇ ಮಾಡಿದರೂ ಕೂಡ ಒಂದು ರೀತಿ ಹೊಸತನ ಅಂತೇಳಿ ಅನಿಸ್ಕೊಳ್ತಾ ಇತ್ತು. ಮತ್ತು ನಮ್ಮದು ಹೊಸ ಪತ್ರಿಕೆ ಆಗಿತ್ತು. ನಾವಿಲ್ಲಿ ಎಷ್ಟೇ ತಪ್ಪು ಮಾಡಲಿಕ್ಕೂ ಕೂಡ ಅವಕಾಶ ಇತ್ತು. ಈಗ ಕನ್ನಡದಲ್ಲೇ ಎಲ್ಲ 25 ವರ್ಷ 40 ವರ್ಷ 50 ವರ್ಷದ ಹಳೆಯ ಪತ್ರಿಕೆಗಳಿತ್ತು. ಆದರೆ ನಮ್ಮದು ಮಾತ್ರ ಬಹಳ ಯಂಗ್ ಆದಂಥ ಪತ್ರಿಕೆ. ಹೀಗಾಗಿ ನಾವು ಎಷ್ಟು ತಪ್ಪು ಮಾಡಿದರೂ ಕೂಡ ಜನ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಹೀಗಾಗಿ ಪ್ರಯೋಗವನ್ನು ಮಾಡಲಿಕ್ಕೆ ಅವಕಾಶಗಳಿತ್ತು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಯಾವುದೇ ಪತ್ರಿಕೆಯಲ್ಲಿ ಸಂಪಾದಕೀಯ ಪುಟ ಅದನ್ನು ನೋಡಿಕೊಳ್ಳುವಂಥವರು ಸುಮಾರು 58-60 ವರ್ಷದವರು. ಒಂದು 2 ಆಪರೇಷನ್ ಆದ ನಂತರ ಅವರನ್ನು ಸಂಪಾದಕೀಯ ಪುಟದ ಇನ್ಚಾರ್ಜ್ ಅಂತೇಳಿ ಮಾಡ್ತಿದ್ರು. ನಾನು ಪ್ರತಾಪ್ ಸಿಂಹ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಾಗ, ಪ್ರತಾಪ್ಗೆ ಆಗ ಸರಿಯಾಗಿ ಮೀಸೆನೂ ಬಂದಿರಲಿಲ್ಲ, ಈಗಿನ ಹಾಗೆ ಗಡ್ಡನೂ ಇರಲಿಲ್ಲ. ಆಗ 24 ವರ್ಷ ಅಲ್ಲ, 23 ವರ್ಷ ಆಗ ಅವರಿಗೆ. ನಾನು ಯಾಕೆ ಅಲ್ಲಿ ಸೀನಿಯರ್ ಅಲ್ಲದೆ ಯಾಕೆ ಇಷ್ಟು ಜೂನಿಯರ್ ಆದಂಥ ಒಬ್ಬ ವ್ಯಕ್ತಿಯನ್ನು ಇಟ್ಟಿದ್ದೆ ಅಂತಂದರೆ, ಪತ್ರಿಕೆ ಹೊಸದಾಗಿತ್ತು, ಸಂಪಾದಕರು 33 ವರ್ಷದವರು, ಪತ್ರಿಕೆ ಆತ್ಮ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಸಂಪಾದಕೀಯ ಪುಟದ
ನಿರ್ವಹಣೆ ಮಾಡುವವರು ಕೂಡ ಯುವಕರೇ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಆ ಪತ್ರಿಕೆ ಯೌವನದಿಂದ ಬೆಳೆಯಲಿಕ್ಕೆ ಸಾಧ್ಯ, ಚಿಗುರಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕಲ್ಪನೆಯಿಂದ ನಾನು ಇಡೀ ಪತ್ರಿಕೆಯ ಮುಂಚೂಣಿಯಲ್ಲಿರುವಂಥವ್ರು ಎಲ್ಲರೂ ಕೂಡ ಯುವಕರೇ. ಎಲ್ಲರಿಗೂ ಕೂಡ ಬಹುಶಃ ನನಗೆ ತಿಳಿದ ಹಾಗೆ ಅತಿ ಹೆಚ್ಚು ಅಂದರೆ ಸೀನಿಯರ್ ಮೋಸ್ಟ್ ಅಂತೇಳಿ ಕರೆಸ್ಕೊಂಡಂಥವರಿಗೆ ಬಹುಶಃ 35-36 ವರ್ಷನ ಅಥವಾ 40 ವರ್ಷ ಇದ್ದಿರ್ಬೋದು. 40ಕ್ಕಿಂತ ಕಡಿಮೆನೆ ಎಲ್ಲರೂ. ಹೌದು, ಅಂದ್ರೆ ಇಡೀ ಆಫೀಸ್ನಲ್ಲಿ ಇದ್ದಂತಹ ಸುಮಾರು ಒಂದು 150 ಜನ ಎಲ್ಲರೂ ಕೂಡ 40ರ ಕೆಳಗಡೆಯವರು. ಅಂದ್ರೆ ಆ ತರದ ಒಂದು ಸುದ್ದಿ ಮನೆಯನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಇವತ್ತಿನ ದಿನಮಾನದಲ್ಲಿ. ಬಹುಶಃ ಆ ತರದ ಪತ್ರಿಕೆ ಇನ್ನು ಮುಂದೆ ಬರುತ್ತೆ ಅಂತನೂ ಕೂಡ ನನಗನ್ಸಲ್ಲ. ಅಷ್ಟು ಯಂಗಾದಂತಹ ಒಂದು ಇದು. ನಿಮಗೆ ನಾನು ಪ್ರತಾಪ್ ಹತ್ರ ಹೇಳ್ತಾ ಇದ್ದೆ, ಏನು ಪ್ರತಾಪ್, ಏನು ನೀವು ರಜೆ ಗಿಜೆ ತಗೊಳ್ಳಲ್ವೇನ್ರಿ, ಊರಿಗೆ ಹೋಗೋದಿಲ್ವಾ ಅಂತ. ಅವರು ರಜೆ ಆದರೂ ಕೂಡ ಆಫೀಸಿಗೆ ಬರ್ತಾ ಇದ್ರು. ಬೆಳಿಗ್ಗೆ 9:30-10 ಗಂಟೆಗೆ ಆದ್ರೆ ನಾನು ಬರ್ತಾ ಇದ್ದೆ. ನಾನು ಬರೋದ್ರೊಳಗಡೆ ಇಡೀ ಆಫೀಸ್ ಬರ್ತಾ ಇತ್ತು. ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ಆಫೀಸ್ ಹೇಗಿರುತ್ತೆ ಅಂತಂದ್ರೆ, ದಿನಪತ್ರಿಕೆಯಲ್ಲಿ ಕೆಲಸ ಆರಂಭ ಆಗುವಂಥದ್ದೇ 2 ಗಂಟೆ ಮೇಲೆ. ಆದ್ರೆ 10 ಗಂಟೆ ಹೊತ್ತಿಗೆ ಇಡೀ ಆಫೀಸು ತುಂಬಿಕೊಂಡಿರ್ತಾ ಇತ್ತು. ಎಲ್ಲರಲ್ಲೂ ಕೂಡ ಏನೋ ಒಂದು ಹೊಸತನ್ನ ಮಾಡಬೇಕು ಅನ್ನುವಂಥ ಒಂದು ಕಾತರ ಇತ್ತು. ನಿಜ ಹೇಳ್ತೀನಿ ನಿಮಗೆ, ಆ 10 ವರ್ಷ ನಾವು ವಿಜಯ ಕರ್ನಾಟಕವನ್ನು ಯಾವ ರೀತಿಯಾಗಿ ಕಟ್ಟಿದ್ವಿ ಅಂತಂದ್ರೆ, ಪ್ರತಿ ದಿವಸವೂ ಕೂಡ ಹೊಸ ಹೊಸ ಪ್ರಯೋಗ. ಒಂದು ದಿವಸವೂ ಕೂಡ ನೀರಸವಾದಂತಹ ದಿನ ಅನ್ನುವಂಥದ್ದು ಇರಲೇ ಇಲ್ಲ. ದರ್ ಇಸ್ ನಥಿಂಗ್ ಕಾಲ್ಡ್ ಡಲ್ ಡೇ ಅಂತ ಹೇಳ್ತಾರಲ್ಲ, ಆತ ನೀರಸವಾದಂಥ ದಿವಸ ಅನ್ನುವಂಥದ್ದು ಇರಲೇ ಇಲ್ಲ. ಒಂದು ನಾವು ಬೈತಾ ಇದ್ವಿ, ಇಲ್ಲ ಅಂತಂದ್ರೆ ಜನ ಓದುಗರು ನಮಗೆ ಬೈತಾ ಇದ್ರು. ನಾವು ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಪತ್ರಿಕೆಯನ್ನ ನೀವು ಹಿಡಿದಾಗ ಒಂದು ನನಗೆ ಡಿಸ್ಟರ್ಬ್ ಆಗಬೇಕು ಅಂತ, ನನ್ನ ಮೂಡ್ ಹಾಳಾಗಬೇಕು, ಇಲ್ಲ ಅಂತಂದ್ರೆ ನಾವು ರಾಜಕಾರಣಿಗಳ ಮೂಡನ್ನು ಹಾಳು ಮಾಡಬೇಕು. ಒಂದು ದಿವಸವೂ ಕೂಡ ನಾವು ಪತ್ರಿಕೆಯನ್ನ ನೀರಸವಾಗಿ ನಾವು ಕೊಡಲೇ ಇಲ್ಲ. ಒಂದು ದಿವಸ ಏನೂ ಇರಲಿಲ್ಲ, ಯಾವುದೇ ಘಟನೆಯೇ ನಡೆದೇ ಇದ್ದಂಥ ಸಂದರ್ಭದಲ್ಲಿ ಈ ಪತ್ರಿಕೆ ಹೀಗಿರತ್ತಲ್ಲ, ಅದನ್ನು ಉಲ್ಟಾ ಮಾಡಿ ಹಾಕಿದ್ವಿ ಅಂತ. ಉಲ್ಟಾ ಮಾಡಿ ನಾವು ಪ್ರಿಂಟ್ ಮಾಡಿದ್ವಿ. ಉಲ್ಟಾ ಮಾಡಿದಾಗ ಎಲ್ಲರೂ ಕೂಡ ಕೇಳಿದ್ರು, ಏನು ಸರ್ ಪೇಪರ್ ಉಲ್ಟಾ ಪ್ರಿಂಟ್ ಮಾಡಿಬಿಟ್ಟಿದ್ದೀರಾ ಅಂತ. ನಾವು ಕೆಳಗಡೆಗೆ ಒಂದು ಜಸ್ಟಿಫಿಕೇಶನ್ ಕೊಟ್ಟಿದ್ವಿ ಅದಕ್ಕೆ. ಮನುಷ್ಯ ಈ ಜಗತ್ತನ್ನ ನೋಡಿದ್ದೇ ಉಲ್ಟಾಗಿ ಅಂತ. ನಾವು ಹುಟ್ಟಿದಾಗ ನಮ್ಮ 2 ಕಾಲುಗಳನ್ನ ತಲೆ ಕೆಳಗಾಗಿ ಹಿಡಿದು ನಮಗೆ ಈ ಜಗತ್ತನ್ನ ತೋರಿಸಿರ್ತಾರೆ ಅಂತ. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ನಾವು ಈ ಜಗತ್ತನ್ನು ನೋಡಿದ್ದೇ ತಲೆ ಕೆಳಗಾಗಿ. ಹೀಗಾಗಿ ನಾವು ಇವತ್ತು ಈ ಪತ್ರಿಕೆಯನ್ನ ತಲೆ ಕೆಳಗಾಗಿ ತೋರಿಸ್ತಾ ಇದ್ದೀವಿ ಅಂತೇಳಿ ನಾವು ಬರೆದಿದ್ವಿ. ನೀವು ಆ 10 ವರ್ಷಗಳ ವಿಜಯ ಕರ್ನಾಟಕ ಪತ್ರಿಕೆಯನ್ನ ನೀವು ನೋಡಬೇಕು. ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ಪ್ರಯೋಗ ಕಣ್ಣಿಗೆ ಕಾಣತಾನೆ ಇತ್ತು. ಪ್ರತಿ ಪುಟದಲ್ಲೂ ಕೂಡ ಒಂದು ಅಂಕಣ ಇದ್ದೇ ಇರ್ತಾ ಇತ್ತು. ನಮ್ದು ಘೋಷವಾಕ್ಯವೇ ಆಗಿತ್ತು, ಪ್ರತಿ ಪುಟದಲ್ಲಿ ಪುಟ್ಟ ಅಂಕಣ ಅಂತಾನೆ ಇತ್ತು. ನಿಮಗೆ ಏನೂ ಇಲ್ಲ ಅಂತಂದ್ರೆ ಇದೆ ಈ ರೀತಿಯಾಗಿ ಯಾವುದೋ ಒಂದು ಡಿಬೇಟ್ ಅನ್ನ ನಾವು ಆರಂಭ ಮಾಡ್ತಾ ಇದ್ವಿ. ಅಂತಹ ಒಂದು ರೋಚಕವಾದಂತಹ ಒಂದು ದಿನಗಳು. ನಾವು ಟೀಕೆ ಮಾಡದೇ ಇರುವಂತಹ ರಾಜಕಾರಣಿಗಳಿಲ್ಲ, ಸರ್ಕಾರಗಳಿಲ್ಲ. ನನಗೆ ಎಷ್ಟೋ ಸಲ, ನಾನು ಅವರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ, ಹಿಂದಿನ ದಿವಸ ಅಷ್ಟೇ ನಾನು ಮತ್ತು ಅವರು ಊಟ ಮಾಡಿದ್ವಿ, ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿದ್ವಿ. ಮರುದಿವಸ ಆ ಸಚಿವರ ಒಂದು 8 ಕಾಲಮ್ ಹೆಡ್ಲೈನ್ ಅನ್ನ ಹಾಕಿದ್ವಿ. ಆ ಸಚಿವರಿಂದನೇ ಅತ್ಯಾಚಾರ ಆಯಿತು ಅನ್ನುವಂಥದ್ದನ್ನು 8 ಕಾಲಮ್ನಲ್ಲಿ ನಾವು ಪ್ರಿಂಟ್ ಮಾಡಿದ್ವಿ. ಪತ್ರಿಕೆ 8 ಗಂಟೆಗೆ ಬಂದಿದೆ, ಅವರು 8:15 ರಿಸೈನ್ ಮಾಡಿದ್ರು ಅಂತ. ನನಗೆ ಅವರು ಫೋನ್ ಮಾಡಿದ್ರು, ಬಟ್ರೆ ಹಿಂದಿನ ದಿವಸ ನಾವಿಬ್ಬರು ಒಟ್ಟಿಗೆ ಫೋನ್ ಮಾಡಿದ್ವಿ, ಊಟ ಮಾಡಿದ್ವಿ, ನಾನು ನಿಮಗೇನು ದ್ರೋಹ ಮಾಡಿದ್ದೆ. ಈ ರೀತಿಯಾದಂಥ ತಾಕಲಾಟಗಳು ನನ್ನ ಜೀವನದಲ್ಲಿ 100 ಸಾವಿರಾರುಗಳಾಗಿದೆ. ಇದು ಪತ್ರಕರ್ತನ ಬಹಳ ದೊಡ್ಡ ಜೀವನದಲ್ಲಿ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ನನಗೆ ಎಷ್ಟೋ ಸಲ ಅನಿಸಿದೆ, ನಾನು ಬರೆದಿದ್ದಕ್ಕಿಂತ ಹೆಚ್ಚಾಗಿ ಯಾವುದನ್ನ ಬರೆಯಬೇಕಿತ್ತೋ
ಅದನ್ನ ಮರೆಮಾಚಿದ್ದು ಕೂಡ ಅಷ್ಟೇ ಇದೆ. ನಾನು ನಮ್ಮ ಸ್ನೇಹಿತರ ಆಪ್ತ ವಲಯದಲ್ಲಿ ಹೇಳ್ತೇನೆ, ಐ ಆಮ್ ಎ ವೆರಿ ಬ್ಯಾಡ್ ಜರ್ನಲಿಸ್ಟ್ ಅಂತ. ಯಾಕೆಂತಂದ್ರೆ ನಮಗೆ ಗೊತ್ತಿದ್ದದ್ದನ್ನ ಎಲ್ಲವನ್ನೂ ಕೂಡ ಬರೆದ್ರೂ ಕೂಡ ಅದು ಕೂಡ ಕಷ್ಟವೇ. ಹಾಗಂತ ನಿಮಗೆ ನಿಮ್ಮ ಆತ್ಮೀಯ ಸ್ನೇಹಿತರು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ನೀವು ಆ ಸುದ್ದಿಯನ್ನ ಹುದುಗಿಸಿಡ್ಲಿಕ್ಕೂ ಕೂಡ ಆಗಲ್ಲ. ಅವ್ರು ಯಾರೇ ಆಗಿದ್ದಿರ್ಬೋದು, ಅವ್ರ ಬಗ್ಗೆ ಬರೀಲೇಬೇಕು. ನಿಮಗೆ ಸ್ನೇಹವೇ ಬೇರೆ, ವೃತ್ತಿಯೇ ಬೇರೆ. ನೀವು ಅದು ಎರಡನ್ನೂ ಕೂಡ ಮಿಕ್ಸ್ ಮಾಡಿದಾಗ ಮಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗತ್ತೆ. ನಾವು ಒಬ್ಬ ವ್ಯಕ್ತಿಯನ್ನ, ರಾಜಕಾರಣಿಯನ್ನ ಟೀಕೆ ಮಾಡಿಯೂ ಕೂಡ ಅವರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಬಹುಶಃ ನನ್ನ ಬ್ರ್ಯಾಂಡ್ ಆಫ್ ಜರ್ನಲಿಸಂ ಬಹುಶಃ ಅದೇ ಇದ್ದಿರಬಹುದು ಅಂತೇಳಿ ನಾನು ಯಾವತ್ತೂ ಕೂಡ ಅಂದ್ಕೊಳ್ತೀನಿ ಅಂತ. ನೀವು ಒಬ್ಬರನ್ನ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಟೀಕೆ ಮಾಡುವಂಥದ್ದು, ಈಗ ನಮ್ಮ ಪತ್ರಿಕೆಯಲ್ಲೇ ಯಾರೋ ಒಬ್ಬರು ಪ್ರತಾಪ್ ಸಿಂಹ ಅವ್ರನ್ನ ಟೀಕೆ ಮಾಡಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ ಅಂತಂದ್ರೆ ನಾವು ಹೇಳ್ತೀವಿ ಅಂತ, ಸರ್ ಪ್ರತಾಪ್ ಅವ್ರ ಬಗ್ಗೆ ಇಂಥವ್ರು ಈ ಕೆಟ್ಟದಾಗಿ ಬೈದಿದ್ದಾರೆ, ಅದನ್ನ ನೀವು ತಗೊಳ್ಬೇಕಾ ಬಿಡ್ಬೇಕಾ ಅಂತ. ತಗೊಳ್ಳಿ ಅಂತ ಹೇಳ್ತೀನಿ ಅಂತ, ಅದನ್ನ ತಗೊಳ್ಳಿ ಅಂತ. ಪ್ರತಾಪ್ ಅವರು ಕೂಡ ಅವ್ರಿಗೆ ಮರುದಿವಸ ಅವರಿಗೆ ರಿಪ್ಲೈ ಕೊಡ್ತಾರೆ, ಅದನ್ನ ಏನ್ ಮಾಡ್ತೀವಿ, ಅದನ್ನು ಕೂಡ ತಗೊಳ್ತೀವಿ ಅಂತ. ನಿಮಗೆ ಇಲ್ಲಿ ಈ ಭಾವನೆಗಳನ್ನ ಜೊತೆಗೆ ಸೇರಿಸ್ಕೊಂಡ್ರೆ ಮಾತ್ರ ಇವೆಲ್ಲ ಸಮಸ್ಯೆಗಳೆಲ್ಲ ಶುರುವಾಗುವಂಥದ್ದು. ನಾನು ಸಂಪಾದಕನಾದಂಥ ಒಂದು ಸಂದರ್ಭದಲ್ಲಿ ನಾನೇ ಮಾಡದೆ ಅನ್ನುವಂಥ ಖಂಡಿತವಾಗಿಯೂ ಕೂಡ ನನಗೆ ಆ ಥರದ ಭಾವನೆ ಇಲ್ಲವೇ ಇಲ್ಲ ಅಂತ. ಬಟ್ ನನ್ನ ಹತ್ರ ಜೊತೆಗೆ ಅದ್ಭುತ ಎನಿಸುವಂತಹ ಒಂದು ಟೀಮ್ ಇತ್ತು. ಆ ಟೀಮು ನಾನು ಅವರನ್ನು ಬರೀಲಿಕ್ಕೆ ನಾನು ಹಚ್ಚಿದ್ದು. ಈಗ ಉದಾಹರಣೆಗೆ ಒಂದೇ ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ಪ್ರತಾಪ್ ಸಿಂಹ, ವಿಜಯ್ ಸಂಕೇಶ್ವರ್ ಅವರು ನನ್ನ ಹತ್ರ ಒಂದು 5 ಸಲ ಹೇಳಿದ್ರು ಅಂತ. ಒಂದ್ಸಲ ಪ್ರತಾಪ್ ಸಿಂಹ ಒಂದು ಆರ್ಟಿಕಲ್ ಬರೆದಿದ್ರು. ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ VRL ನ ಒಂದು ಟ್ರಕ್ ಅನ್ನ ಸುಟ್ಟು ಹಾಕ್ಬಿಟ್ಟಿದ್ರು ಚಿತ್ರದುರ್ಗದಲ್ಲಿ. ಅದಾದ 10 ನಿಮಿಷಕ್ಕೆ ಒಂದು 2 ಬಸ್ಗಳಿಗೆ ಕಲ್ಲು ಹೊಡೆದಿದ್ರು. 1 ತಾಸಿನ ಅವಧಿಯಲ್ಲಿ ಸುಮಾರು VRL ನ ಒಂದು 10-15 ಗಾಡಿಗಳು ಜಖಮ್ ಆಗಿದ್ವು. ನನಗೆ ಸಂಕೇಶ್ವರ್ ಅವರು ಫೋನ್ ಮಾಡಿದ್ರು, ಭಟ್ರೆ ವಿಷಯ ಗೊತ್ತಾಯ್ತಾ ಅಂತ ಕೇಳಿದ್ರು. ನನ್ಗೆ ಗೊತ್ತಿತ್ತು, ಆದ್ರೂ ಗೊತ್ತಿಲ್ಲ ಅಂತ. ಏನು ನೋಡಿ ಸರ್ ಅಂತಂದೆ. ನಮ್ಮ ಗಾಡಿಗೆ 15 ಟ್ರಕ್ಕಿಗೆ ಕಲ್ಲು ಹೊಡೆದಾರ, ನಿಮ್ಮ ಅಲ್ಲಿ ಅವನೋ ಒಬ್ಬನ ಇಟ್ಕೊಂಡಿದಿರಲ್ಲ ಪ್ರತಾಪ್ ಸಿಂಹ ಅಂತ, ಫಸ್ಟ್ ಅವನನ್ನ ಕತ್ತಿಡಿದು ಹೊರಗಾಕ್ರೆ ಅವನನ್ನ ಅಂತಂದ್ರು. ನಾನು ಪ್ರತಾಪ್ನ ಕರೆದು, ಪ್ರತಾಪ್ ಈ ರೀತಿ ಆಗಿದೆ, ನಿಮ್ಮನ್ನ ಸ್ಯಾಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದರ ಕಾನ್ಸಿಕ್ವೆನ್ಸಸ್, ಪರಿಣಾಮ ಏನಾಗತ್ತೆ ಅನ್ನುವಂಥದ್ದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸಂಕೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಮಾಲಕರು ಹೇಳ್ತಾ ಇದ್ದಾರೆ ಅವ್ರನ್ನ ಸ್ಯಾಕ್ ಮಾಡಿ. ಎಸ್, ನಾನು ಅವ್ರನ್ನ ಸ್ಯಾಕ್ ಮಾಡಲೇಬೇಕು ಅಂತ. ಅವ್ರು ಏನು ಹೇಳ್ತಾರೋ ಅದು ನಾನು ಮಾಡಲೇಬೇಕು. ಎಸ್ ಸರ್, ಅವ್ರನ್ನ ಸ್ಯಾಕ್ ಮಾಡ್ತೀನಿ ಆಗಿದ್ರಿ ಅಂತ ಹೇಳಿದೆ. ಪ್ರತಾಪ್ ಕರೆದು ಹೇಳಿದೆ, ಪ್ರತಾಪ್ ನೀವು ಬಹಳ ದಿವಸ ಆಯ್ತು ರಜಾ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ರಿ, ಯಾಕೆ 1 ವಾರ ರಜಾಕ್ಕೆ ಹೋಗ್ಬಾರದು ನೀವು ಅಂತ ಕೇಳಿದೆ. ಇಲ್ಲ ಸರ್, ನನಗೇನು ರಜಾಕ್ಕೆ ಹೋಗ್ಬೇಕಾಗಿಲ್ಲ. ಇಲ್ಲ, ಹೋಗ್ಬರ್ರಿ, ಒಂದು 4 ದಿವಸ ರಜಾಕ್ಕೆ ಹೋಗ್ಬರ್ರಿ ಅಂತ. ಪ್ರತಾಪ್ ಹೋದ್ರು. ಸಂಕೇಶ್ವರ್ ಅವರಿಗೆ ನಾನು ಒಂದು 10, 100, 150, 200 ಪತ್ರಗಳನ್ನು ಬೇರೆ ಬೇರೆಯವ್ರ ಹತ್ರದಿಂದ ಬರೆಸಿದೆ. 2 ವಾರ ಅವ್ರ ಕಾಲಂ ಬರಲಿಲ್ಲ ಕಾಣುತ್ತೆ, 1 ವಾರ ಏನೋ ಬರಲಿಲ್ಲ ಅಂತ ಕಾಣುತ್ತೆ. 1 ವಾರ ಅವ್ರ ಕಾಲಂ ಬರಲಿಲ್ಲ. ಬರದೇ ಹೋದಾಗ ನಾನು ಓದುಗರ ಹತ್ರದಿಂದ ಬರೆಸಿದೆ. ಆ ಎಲ್ಲ ಪತ್ರಗಳನ್ನ ಸಂಕೇಶ್ವರ್ ಅವರಿಗೆ ಕಳಿಸ್ಕೊಟ್ಟೆ. ನೋಡಿ, ನಾವು ಪ್ರತಾಪ್ ಸಿಂಹ ಅವ್ರನ್ನ ಸ್ಯಾಕ್ ಮಾಡಿದ್ದೀವಿ, 1 ವಾರದಿಂದ ಅವ್ರ ಕಾಲಂ ಬಂದಿಲ್ಲ, ಹೀಗಾಗಿ ಒಂದು 500-600 ಜನ ಪತ್ರವನ್ನು ಬರೆದಿದ್ದಾರೆ. ಇದು ಪತ್ರಿಕೆ ಸರ್ಕ್ಯುಲೇಷನ್ ಡ್ರಾಪ್ ಆಗ್ಬಹುದು, ಅದರಿಂದ ಯಾವುದೇ ಕಾರಣದಲ್ಲೂ ಕೂಡ ಇಂಥ ಡಿಸಿಷನ್ಗಳನ್ನು ತಗೊಳ್ಳೋದು ಬೇಡ ಅಂತ. ಸಂಕೇಶ್ವರ್ ಅವರು ನೋಡಿದ್ರು, ಎಲ್ಲ ಪತ್ರಗಳನ್ನು ನೋಡಿದ್ರು. ಎಲ್ಲೋಗ್ಯಾನ ಅವನು ಪ್ರತಾಪ್ ಸಿಂಹ ಅಂತ ಕೇಳಿದ್ರು. ಇಲ್ಲ ಸರ್, ನೀವು ಹೇಳಿದ್ರಿ ಅಂತೇಳಿ ಸ್ಯಾಕ್ ಮಾಡಿದ್ದೀನಿ ಅವನನ್ನ ಅಂತ. ಬೇಡ ಬಿಡ್ರಿ, ಅವನಿಗೆ ಇನ್ನೊಂದು ಚಾನ್ಸ್ ಕೊಡ್ರಿ ಅಂತಂದ್ರು ಅವರು. ನಾನು ಮತ್ತೆ ಪ್ರತಾಪನ್ನು ಕರೆದು, ಪ್ರತಾಪ್ ಏನೋ ರಜೆ ಗಿಜೆ ಎಲ್ಲ ಮುಗೀತಾ, ವಾಪಸ್ ಬನ್ನಿ ಅಂತೇಳಿ ಅವ್ರು ವಾಪಸ್ ಬಂದರು. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂಕೇಶ್ವರ್ ಅವರು ಹೇಳಿದಂತಹ ಅವರ ಮಾತನ್ನು ಕೂಡ ಪಾಲಿಸಿದಾಗ ಆಯಿತು. ಎರಡನೇದು, ಪ್ರತಾಪ್ ಸಿಂಹ ಅವರ ನೈತಿಕ ಬಲವನ್ನ ಅದು ಯಾವುದೇ ಕಾರಣದಲ್ಲಿ ಕುಗ್ಗಲಿಕ್ಕೆ ಬಿಡಬಾರದು. ಒಂದು ವೇಳೆ
ಸಂಕೇಶ್ವರ ಅವರು ನಿಮ್ಮನ್ನು ಸ್ಯಾಕ್ ಮಾಡಿದ್ದಾರೆ ಅಂತ ನಾನು ಏನಾದರೂ ಹೇಳಿದ್ರೆ ಮರುದಿವಸದಿಂದ ಅವರು ಬರೆಯುವಂಥ ಶೈಲಿನೇ ಬದಲಾಗ್ಬಿಡುತ್ತೆ. ಪ್ರತಾಪ್ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಯೋಚನೆ ಮಾಡಿ ಬರೀಬೇಕಾಗತ್ತೆ. ಹೀಗಾಗಿ ಈ ವಿಷಯವನ್ನು ಪ್ರತಾಪ್ ಗಮನಕ್ಕೆ ತರದೇ ಇರುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿತ್ತು. ನೀವು ಪ್ರತಾಪ್ ಅವರ ಬರಹವನ್ನು ನೀವೆಲ್ಲರೂ ಕೂಡ ಓದಿದಿರಿ, ಆನಂದಿಸಿದಿರಿ. ನನಗೆ ಇವತ್ತಿಗೂ ಕೂಡ ಹೇಳ್ತಾರೆ, ಸರ್ ಪ್ರತಾಪ್ ಅವರು ಬರಿತಾ ಇದ್ದದ್ದು ಹಾಗೆ ಬರಿತಾ ಇದ್ರು, ಹೀಗೆ ಬರಿತಾ ಇದ್ರು ಅಂತ ಇವತ್ತಿಗೂ ಎಲ್ಲೇ ಹೋದರೂ ಕೂಡ ಜನ ನೆನಪಿಸ್ಕೊಡ್ತಾರೆ. ಆದರೆ ಪ್ರತಾಪ್ ಸಿಂಹ ಬರದ ಹಾಗೆ ನಾನು ಪ್ರಿಂಟ್ ಮಾಡಿಬಿಟ್ಟಿದ್ರೆ ಅವರು 4 ಸಲ ಸಾಕಾಗಿದ್ದಲ್ಲ, ನಾನು ಒಂದು 10 ಸಲ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು ಅಂತ. 10 ಸಲ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು. ಈಗ ಹೇಳಿದಲ್ಲ, ಅದೊಂದು ಲಾಸ್ಟ್ ಲೈನನ್ನು ಅವರು ಎಡಿಟ್ ಮಾಡಿದರು ಅಂತ. ನಾನು ಎಲ್ಲರ ಲೇಖನವನ್ನು ಕೂಡ ಹಾಗೆ ಕಳಿಸ್ತಾ ಇದ್ದೆ, ಬೇಕಾದ್ರೆ ಪ್ರಿಂಟಿಗೆ ಕಳಿಸ್ತಾ ಇದ್ದೆ. ನೋಡೋಣ, ನಾಳೆ ಬಂದರೆ ಏನು ಬೇಕಾದರೂ ಮಾಡೋಣ, ಫೇಸ್ ಮಾಡೋಣ ಅನ್ನುವಂಥ ಒಂದು ಧೈರ್ಯ ಇತ್ತು. ಆದರೆ ಪ್ರತಾಪ ಬರೆದಂಥ ಯಾವುದೇ ಲೇಖನವನ್ನು ಕೂಡ ನಾನು ನೋಡದೆ ಓದದೆ ನಾನು ಕಳಿಸಿದ ದಾಖಲೆಯೇ ಇಲ್ಲ. ಅದು ಲೇಖನ ಅಲ್ಲವೇ ಇಲ್ಲ, ಅದೊಂದು ರೀತಿ ಲೈವ್ ಬಾಂಬ್ ಇದ್ದಂಗೆ ಇರ್ತಿತ್ತು. ಅದು ಏನು, ನನ್ನನ್ನೂ ಸುಡಬಹುದು, ಪತ್ರಿಕೆಯನ್ನು ಸುಡಬಹುದು, ವ್ಯಕ್ತಿಗಳನ್ನು ಸುಡಬಹುದು, ಯಾರನ್ನು ಬೇಕಾದರೂ ಸುಡಬಹುದು, ಆ ಥರ ಇರ್ತಾ ಇತ್ತು. ಹೀಗಾಗಿ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರತಾಪ್ ಅವರ ಲೇಖನ ವೆರಿ ರಿಫೈನ್ಡ್ ಆದಂತಹ ಒಂದು ಲೇಖನ. ಅದು ನೀವು ಅದನ್ನ ಅನ್ಸೆನ್ಸಾರ್ಡ್ ಪ್ರತಾಪ್ ಅಂತೇಳಿ ಒಂದೊಂದು ಪುಸ್ತಕವನ್ನು ಮಾಡಬೇಕು. ನೀವು ಸೆನ್ಸಾರ್ ಆಗದ ಪ್ರತಾಪ್ ಸಿಂಹ ಅವರ ಬರಹಗಳು ಅಂತೇಳಿ ಏನಾದರೂ ಬಹುಶಃ ಅವರು ಏನಾದ್ರು ಕಾದಿಟ್ಟಿದ್ರೆ ಆ ಲೇಖನ ಇನ್ನೂ ಅದ್ಭುತವಾಗಿರುವಂಥದ್ದು. ಹೀಗೆ ನಮ್ಮ ಜೊತೆಗೆ ಬಹಳ ಒಳ್ಳೆಯ ಟೀಮ್ ಇತ್ತು ಆ ದಿನಗಳಲ್ಲಿ. ಇವತ್ತೆಲ್ಲರೂ ಕೂಡ ಒಳ್ಳೊಳ್ಳೆ ಜಾಗದಲ್ಲಿದ್ದಾರೆ. ನನಗದು ಸಂತೋಷ ಅಂತಂದ್ರೆ ಅದು. ಈಗ ಉದಾಹರಣೆಗೆ ನನ್ನ ಜೊತೆಗೆ ಕೆಲಸ ಮಾಡಿದಂಥ ತ್ಯಾಗರಾಜ್ ಇದ್ದಾರೆ. ತ್ಯಾಗರಾಜ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮಾಧ್ಯಮ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ 15 ವರ್ಷ ಕೆಲಸ ಮಾಡಿದಂಥ ಕೆ ವಿ ಪ್ರಭಾಕರ್ ಇವತ್ತು ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಜೊತೆಗೆ ಕೆಲಸ ಮಾಡಿದಂಥ ವಿನಾಯಕ್ ಭಟ್ ಮೂರೂರವರು ಹೊಸದಿಗಂತ ಪತ್ರಿಕೆಗೆ ಸಂಪಾದಕರ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಾನು ಇದೇ ರೀತಿಯಾಗಿ ಒಂದು 50 ಜನರ ಹೆಸರುಗಳನ್ನು ಹೇಳ್ಬೋದು. ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಒಂದು ಆಲದ ಮರವಾಗಿ ಅವರೆಲ್ಲರೂ ಕೂಡ ಇವತ್ತು ಬೆಳೆದಿದ್ದಾರೆ ಅನ್ನುವಂಥದ್ದೇ ನನಗೆ ದೊಡ್ಡ ಸಮಾಧಾನ, ಮತ್ತು ಅದು ನನ್ನ ಸಾಧನೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಉಳಿದಿದ್ದು ಯಾವುದೂ ಕೂಡ ಅದು ನಾವು ಸುಮ್ಮನೆ ನಮ್ಮ ಬಯೋಡೇಟಾದಲ್ಲಿ ಬರ್ಕೊಳ್ಬಹುದು ಅಷ್ಟೇ. ನಿಮಗೆ ಇವತ್ತು ಬಯೋಡೇಟಾ ಬರವಣಿಗೆ ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಅದಕ್ಕೆ ಹೆಚ್ಚು ಯಾರು ವಿಶೇಷವಾದ ಮಹತ್ವವನ್ನು ಕೊಡೋದಿಲ್ಲ. ನಾವು ಬೇರೆಯವರ ಜೀವನದಲ್ಲಿ ಇರುವಂಥದ್ದು, ನೆಲೆಸುವಂಥದ್ದು, ಅವರ ಯೋಚನೆಯಲ್ಲಿ ಇರುವಂಥದ್ದು ಅದು ಬಹಳ ಮುಖ್ಯ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಓದುಗರಲ್ಲಿ ಯಾವ ರೀತಿಯಾದಂಥ ಒಂದು ಪರಿವರ್ತನೆಯನ್ನು ನಾವು ತರಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಅದು ನಿಜವಾದ ಸಾಧನೆ. ನಾನು 10 ಪುಸ್ತಕ ಬರೆದೆ, 50 ಪುಸ್ತಕ ಬರೆದೆ, 105 ಪುಸ್ತಕ ಬರೆದೆ, ಇದು ಯಾವುದೂ ಕೂಡ ಸಾಧನೆ ಅಲ್ಲ. ಅದು ಯಾರು ಬೇಕಾದರೂ ಕೂಡ ಮಾಡುವಂಥ ಸಾಧನೆ. ಒಂದಷ್ಟು ಪರಿಶ್ರಮ ಪಟ್ಟರೆ ಯಾರು ಬೇಕಾದರೂ ಕೂಡ ಮಾಡ್ಬೋದು. ನನ್ನ ಜೀವನದ ನಿಜಕ್ಕೂ ಕೂಡ ಬಹಳ ದೊಡ್ಡ ಮಗ್ಗಲು ಅಂತಂದ್ರೆ ನಾನು ವಿಶ್ವವಾಣಿಯನ್ನ ಆರಂಭ ಮಾಡಿದ್ದು. ನಾನು ಅಷ್ಟು ದಿನಗಳ ಕಾಲ, ಪ್ರತಾಪ್ ಅದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಿದರು, ನಾನು ಅಷ್ಟು ದಿವಸಗಳ ಕಾಲ ಬೇರೆಯವರು ಕಟ್ಟಿದಂತಹ ಒಂದು ಗೂಡಿನಲ್ಲಿ ನಾನು ಸಂಸಾರ ಮಾಡ್ತಾ ಇದ್ದೆ. ಆದರೆ ನನ್ನದೇ ಪತ್ರಿಕೆಯನ್ನು ಆರಂಭ ಮಾಡಿದಾಗ ಎಷ್ಟು ಕಷ್ಟ ಆಗತ್ತೆ ಅನ್ನುವಂಥದ್ದು ನನಗೆ ಅದು ಆರಂಭ ಆಯಿತು, ಗೊತ್ತಾಯಿತು. ಸಾಮಾನ್ಯವಾಗಿ ಪತ್ರಿಕೆಯನ್ನು ಆರಂಭ ಮಾಡುವಂಥದ್ದು ಅಂತಂದರೆ ನಮ್ಮ ಸ್ನೇಹಿತರಿಗೆ ಅವನು ಹಾಳಾಗಬೇಕು ಅಂತಂದ್ರೆ ನಾವು ಹೇಳಬೇಕಂತ, ಅವನು ಒಂದು ಟ್ರಕ್ ಬಿಸ್ನೆಸ್ ಮಾಡು ಅಥವಾ ಬಸ್ ಬಿಸ್ನೆಸ್ ಮಾಡು, ಇಲ್ಲ ಅಂತ ನ್ಯೂಸ್ ಪೇಪರನ್ನು ಸ್ಟಾರ್ಟ್ ಮಾಡು ಅಂತ. ಅದರಲ್ಲಿ ಈ 3 ವ್ಯವಹಾರದಲ್ಲಿ ಉದ್ಧಾರ ಆಗುವುದು ಬಹಳ ಕಷ್ಟ ಇದೆ. ಆದರೆ ನಾನು ಪತ್ರಿಕೆಯನ್ನು ಆರಂಭ ಮಾಡಿದೆ. ನನ್ನ ಜೊತೆಗೆ ಕೈ ಜೋಡಿಸ್ತೀನಿ, ಒಂದು 100 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದಂಥ ಒಬ್ಬ ನಮ್ಮ ಸ್ನೇಹಿತರು 4 ತಿಂಗಳಿಗೆ ನಮಗೆ ಕೈಯನ್ನ ಎತ್ತಿದ್ರು. ನನ್ನ ಮುಂದೆ 2 ಆಯ್ಕೆ ಇತ್ತು. ಪತ್ರಿಕೆಯನ್ನು ಕ್ಲೋಸ್ ಮಾಡೋದು, ಅದು ಬಹಳ ಸುಲಭ ಆಗಿತ್ತು. ಆ ಆಯ್ಕೆ ಬಹಳ ಸುಲಭವಾದಂಥದ್ದು. ಜನ ಯಾರು ಏನು ಭಾಳ ತಲೆ ಕೆಡಿಸ್ಕೊಡ್ತಾ ಇರಲಿಲ್ಲ. ಒಂದು 4 ದಿವಸ ಭಟ್ರೇನೋ ಪತ್ರಿಕೆಯನ್ನು ಆರಂಭ ಮಾಡಿದ್ರಂತೆ, ಈಗ ಪತ್ರಿಕೆಯನ್ನು ನಿಲ್ಲಿಸಿದ್ರಂತೆ ಅಂತೇಳಿ ಹೇಳ್ತಾ ಇದ್ರು. 1 ತಿಂಗಳ ನಂತರ ಅದು ಎಲ್ರಿಗೂ ಮರೆತು ಹೋಗ್ತಾ ಇತ್ತು. ಕನ್ನಡದಲ್ಲಿ ಈ ರೀತಿಯಾಗಿ ಪತ್ರಿಕೆಯನ್ನು ಆರಂಭ ಮಾಡುವಂಥದ್ದು ಮತ್ತು ಅದನ್ನು ಮುಚ್ಚುವಂಥದ್ದು ಅದೇನು ಹೊಸ್ತೇನಲ್ಲ. ಅದು ಬಹಳ ದೊಡ್ಡ ದೊಡ್ಡ ಜನರೆಲ್ಲ ಪತ್ರಿಕೆಯನ್ನು ಆರಂಭ ಮಾಡಿದ್ದಾರೆ ಮತ್ತು ಮುಚ್ಚಿದ್ದಾರೆ. ಹಾಗೆ ನನ್ನ ಬಗ್ಗೆಯೂ ಕೂಡ ಒಂದು 4 ದಿವಸ ಅನುಕಂಪದ ಮಾತನ್ನು ಹೇಳಿ, ಟೀಕೆಯನ್ನು ಮಾಡಿ, ಕುಹಕವನ್ನು ಮಾಡಿ
ಜನ ಎಲ್ಲ ಮರೆತು ಬಿಡ್ತಾ ಇದ್ರು. ಆದರೆ ನಾನು ಮಾಡಿದಂಥ ದೊಡ್ಡ ಭಾನುಗಡಿ ಏನು ಅಂತಂದರೆ ಪತ್ರಿಕೆಯನ್ನು ಆರಂಭ ಮಾಡಬೇಕು, ಮುಂದುವರಿಸಬೇಕು ಅಂತ. ನಿಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಪತ್ರಿಕೆ ಅಂತಂದರೆ ಒಂದು ರೀತಿ ಈ ಆನೆ ಇದ್ದ ಹಾಗೆ. ಅದಕ್ಕೆ ನೀವು ನಿಮ್ಮ ಹಣವನ್ನು ನೀವು ಚೆಲ್ಲಬೇಕು. ನಿಮಗೆ ದುಡ್ಡು ಬರುವಂಥದ್ದು 2 ತಿಂಗಳ ನಂತರ. ನಿಮಗೆ ಯಾರೂ ಕೂಡ ಜಾಹೀರಾತನ್ನು ಕೊಡಲ್ಲ. ಜಾಹೀರಾತಿಲ್ಲದೆ ಪತ್ರಿಕೆ ನಡೆಯೋದಿಲ್ಲ. ನಿಮಗೆ 108 ಸಮಸ್ಯೆಗಳು ಇದು. ಅದರಲ್ಲೂ ಕೂಡ ನಿಮಗೆ ಯಾರಾದರೂ ಒಬ್ಬರು ಫೈನಾನ್ಷಿಯಲ್ ಬ್ಯಾಕಿಂಗ್ ಇದ್ದರೆ ಪರವಾಗಿಲ್ಲ, ಬೆಂಬಲ ಇದ್ದರೆ ಪರವಾಗಿಲ್ಲ. ಅದಿಲ್ಲದೆ ಇದ್ದರೆ ಪತ್ರಿಕೆಯನ್ನು ನಡೆಸುವಂಥದ್ದು ಬಹಳ ಕಷ್ಟ. ಅಂಥ ದಿನಮಾನದಲ್ಲೂ ಕೂಡ ಏಕಾಂಗಿಯಾಗಿ ಪತ್ರಿಕೆಯನ್ನು ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ನಾನು ತಗೊಂಡೆ. ಒಂದು ಸಂದರ್ಭದಲ್ಲಿ ನಾನು ಪ್ರತಿ ತಿಂಗಳ ಹತ್ತತ್ರ ಒಂದು 72,000 ರೂಪಾಯಿ ಸಂಬಳ, 72 ಲಕ್ಷ ರೂಪಾಯಿಯನ್ನು ಸಂಬಳ ರೂಪದಲ್ಲಿ ಕೊಡ್ತಾ ಇದ್ದೆ. ಪ್ರತಿ ತಿಂಗಳ ನನ್ನ ಖರ್ಚು ಹತ್ತತ್ರ ಒಂದು 4.5 ಕೋಟಿ ರೂಪಾಯಿ ಬರ್ತಾ ಇತ್ತು. ನನ್ನ ಹತ್ರ 1 ರೂಪಾಯಿ ಕೂಡ ಇರಲಿಲ್ಲ. ಇದ್ಯಾವುದು ಕೂಡ ನಾನು ಹಾಕಿ ಮಾಡಿದಂಥದ್ದಲ್ಲ ಅಂತ. ನಾನು ಇದರಲ್ಲಿ ಬಂಡವಾಳ ಹಾಕಿದ್ದು ನನ್ನ ಧೈರ್ಯ, ನನ್ನ ಹುಚ್ಚು ಧೈರ್ಯವನ್ನು ಮಾತ್ರ. ಆದರೆ ನಾನು ಯಾರ ಹತ್ರ ನಾನು ಅಪೇಕ್ಷೆ ಪಟ್ಟಿದ್ದನೋ ಅವರೆಲ್ಲರೂ ಕೂಡ ನನಗೆ ಸಹಾಯವನ್ನು ಮಾಡಿದರು. ಇವತ್ತು ದೇವರ ದಯದಿಂದ ಪತ್ರಿಕೆ 11ನೇ ವರ್ಷದಲ್ಲಿ ಕಾಲಿಡ್ತಾ ಇದೆ. ಕನ್ನಡದಲ್ಲಿ ಎಲ್ಲ ಪತ್ರಿಕೆಗಳು ಕೂಡ ಒಂದು ರಾಜಕಾರಣಿಗಳ ಕೈಯಲ್ಲಿದೆ, ಉದ್ಯಮಪತಿಗಳ ಕೈಯಲ್ಲಿದೆ, ಇಂಡಸ್ಟ್ರಿಯಲಿಸ್ಟು ನಿಮಗೆ ಹಣವಂತರ ಕೈಯಲ್ಲಿದೆ ಪತ್ರಿಕೆ, ಅಥವಾ ನಿಮಗೆ ಸಂಘ ಸಂಸ್ಥೆಗಳ ಮಾರ್ಗದರ್ಶನದಲ್ಲಿದೆ. ಉದಾಹರಣೆ ಹೇಳಬೇಕು ಅಂತಂದರೆ ನಿಮಗೆ ಸಂಯುಕ್ತ ಕರ್ನಾಟಕ ಪತ್ರಿಕೆ ಅದೊಂದು ಟ್ರಸ್ಟ್ ನಡೆಸ್ತಾ ಇದೆ. ಉದಯವಾಣಿ ಪತ್ರಿಕೆಯನ್ನು ಉದ್ಯಮಪತಿಗಳು ನಡೆಸ್ತಾ ಇದ್ದಾರೆ. ಪ್ರಜಾವಾಣಿ ಪತ್ರಿಕೆಯನ್ನು ಉದ್ಯಮಪತಿಗಳು ನಡೆಸ್ತಾ ಇದ್ದಾರೆ. ವಿಜಯ ಕರ್ನಾಟಕ ಪತ್ರಿಕೆಯನ್ನು ಇವತ್ತು ಟೈಮ್ಸ್ ಆಫ್ ಇಂಡಿಯಾದಂಥ ಬಹಳ ದೊಡ್ಡ ಸಂಸ್ಥೆ ನಡೆಸ್ತಾ ಇದೆ. ಆದರೆ ಒಬ್ಬ ಕಾರ್ಯನಿರತ ಪತ್ರಕರ್ತ, ಒಬ್ಬ ಪ್ರೊಫೆಷನಲ್ ಜರ್ನಲಿಸ್ಟ್, ಒಬ್ಬ ಪತ್ರಕರ್ತ ನಡೆಸ್ತಾ ಇರುವಂತಹ ರಾಜ್ಯ ಮಟ್ಟದ ಪತ್ರಿಕೆ ಇದ್ದರೆ ಅದು ವಿಶ್ವವಾಣಿ ಮಾತ್ರ. ಇವತ್ತು ನನ್ನ ಜೊತೆಗೆ ಅಂದರೆ ನಾವು ವಿಶ್ವವಾಣಿಯನ್ನು ಆರಂಭ ಮಾಡಿ 11 ವರ್ಷ ಆಗುವಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ವಿಶ್ವವಾಣಿ ಟಿವಿ ಅನ್ನುವಂಥ ಒಂದು ಇನ್ನೊಂದು ಸಂಸ್ಥೆಯನ್ನು ನಾವು ಆರಂಭ ಮಾಡಿದ್ದೇವೆ. ಇಲ್ಲೇ ರಮೇಶ್ ಕುಮಾರ್ ನಾಯ್ಕ್ ಅವರಿದ್ದಾರೆ, ಅದರ ಎಡಿಟರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸಿರಸಿಯಲ್ಲಿ ಲೋಕಧ್ವನಿ ಪತ್ರಿಕೆಯನ್ನು ಕಳೆದ 5 ವರ್ಷಗಳಿಂದ ನಾನು ಅದನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಸುಮಾರು 43 ವರ್ಷಗಳ ಪತ್ರಿಕೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾತಾಗಿರುವಂಥ ಒಂದು ಪತ್ರಿಕೆ. ಆ ಪತ್ರಿಕೆಗೂ ಕೂಡ ಒಂದು ನಾಯಕತ್ವವನ್ನು ಕೊಟ್ಟು ಕಳೆದ 5 ವರ್ಷಗಳಲ್ಲಿ ಅತ್ಯಂತ ಲಾಭದಾಯಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಜೊತೆಯಲ್ಲಿ ಕಳೆದ 1 ವರ್ಷದಿಂದ ನಾವು ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದ್ದೇವೆ. ಅಂದರೆ ಪ್ರವಾಸ ಮತ್ತು ಪ್ರವಾಸೋದ್ಯಮಕ್ಕೆ ಸೀಮಿತವಾದಂತಹ ಒಂದು ಪತ್ರಿಕೆ, ವಾರಪತ್ರಿಕೆ. ನಾನು ಇದನ್ನು ನಮ್ಮ ಗಜೇಂದ್ರ ಸಿಂಗ್ ಶೇಖಾವತ್ ಅವರು, ಕೇಂದ್ರದ ಟೂರಿಸಂ ಮಿನಿಸ್ಟರ್ ಅವರ ಹತ್ರ ನಾನು ಅವರ ಕೈಯಲ್ಲಿಟ್ಟಾಗ ಅವರು ಹೇಳಿದರು, ನಾನು ಇಡೀ ಜಗತ್ತಿನಲ್ಲಿ ಈ ಥರದ ಪತ್ರಿಕೆಯನ್ನು ನೋಡಿಲ್ಲ. ನಾನು ಈ ಟ್ರಾವೆಲ್ ಮತ್ತು ಟೂರಿಸಮ್ಗೆ ಸಂಬಂಧಪಟ್ಟ ಹಾಗೇನೆ ಮ್ಯಾಗಝಿನ್ಸ್ ಇದೆ, ಆದರೆ ಪತ್ರಿಕೆ ಅನ್ನುವಂಥದ್ದು ಇಲ್ವೇ ಇಲ್ಲ ಅಂತ. ನಿಮಗೆ 24 ಪುಟಗಳ ಬ್ರಾಡ್ಶೀಟ್ ಮಾದರಿಯ ಪತ್ರಿಕೆ ಇಡೀ ಭಾರತದಲ್ಲಿ, ಇಡೀ ಜಗತ್ತಿನಲ್ಲಿ ನಾನು ನೋಡಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಅಂತ. ಆ ಥರದ ಪತ್ರಿಕೆಯನ್ನು ನಿಮಗೆ ಕೋವಿಡ್ ನಂತರ ಎಲ್ಲ ಪತ್ರಿಕೆಗಳ ಪ್ರಸಾರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ನಾನು ಸಂಕೇಶ್ವರ ಅವ್ರ ಹತ್ರ ತೊಗೊಂಡು ಕೊಟ್ಟೆ ಪ್ರವಾಸಿ ಪ್ರಪಂಚವನ್ನು. ಎಷ್ಟು ಅದಕ್ಕೆ ಪ್ರೈಸ್ ಎಷ್ಟು ಇಡ್ತಾ ಇದ್ದೀರಿ ಅಂತೇಳಿ ಕೇಳಿದರು. ನಾನು 15 ರೂಪಾಯಿ ಇಡ್ತಾ ಇದ್ದೀನಿ ಅಂತೇಳಿ ಹೇಳಿದೆ. ಅವ್ರು ಹೇಳಿದ್ರು 5 ರೂಪಾಯಿಗಿಂತ ಜಾಸ್ತಿ ಇಟ್ಟರೆ ನೀವು ಯಾರೂ ಕೂಡ ಅದನ್ನು ಪರ್ಚೇಸ್ ಮಾಡಲ್ಲ ಅಂತೇಳಿ ಹೇಳಿದರು. ನಾನು ಆದರೂ ಕೂಡ ಹುಂಬ ಧೈರ್ಯ ಮಾಡಿ 15 ರೂಪಾಯಿ ಇಟ್ಟೆ. ನಮಗೆ ಮೊದಲ ಸಂಚಿಕೆಗೆ ಸಿಕ್ಕಂಥ ಪ್ರತಿಕ್ರಿಯೆ ಅದ್ಭುತವಾಗಿತ್ತು. ಹೀಗಾಗಿ 2ನೇ ಸಂಚಿಕೆಗೆ 20 ರೂಪಾಯಿ ಮಾಡಿದೆ. ಇವತ್ತು ಅತ್ಯಂತ ಯಶಸ್ವಿಯಾಗಿ ಒಂದೇ ಒಂದು ಜಾಹೀರಾತು ಬರದೇ ಹೋದರೂ ಕೂಡ ಪ್ರತಿ ಸಂಚಿಕೆ ಮೇಲೆ 2 ರೂಪಾಯಿ ಲಾಭ ಆಗುವ ರೀತಿಯಲ್ಲಿ ಇವತ್ತು ಪ್ರವಾಸಿ ಪ್ರಪಂಚ ಪತ್ರಿಕೆಯನ್ನು ನಾವು ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನನ್ನ ಜೊತೆಯಲ್ಲಿ 211 ಜನ ಪತ್ರಕರ್ತರು ಕೆಲಸವನ್ನು ಮಾಡ್ತಾ ಇದ್ದಾರೆ. 4 ಸಂಸ್ಥೆಗಳು ಬಹಳ ಗಟ್ಟಿಯಾಗಿ ಇವತ್ತು ನೆಲೆ ನಿಲ್ಲುವ ಹಾಗೆ ಒಂದು ಪತ್ರಿಕಾ ಸಂಸ್ಥೆಯನ್ನು ಕಟ್ಟಿದಂಥ ಒಂದು ಧನ್ಯತೆ, ಒಂದು ಸಾರ್ಥಕ್ಯ
ನನ್ನದಾಗಿದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಅತ್ಯಂತ ವಿನಮ್ರವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪತ್ರಕರ್ತನಾಗಿ ಮಾಡಬೇಕಾದಂಥ ದಾರಿ, ಕ್ರಮಿಸಬೇಕಾದಂಥ ದಾರಿ ಸಾಕಷ್ಟು ಇದೆ. ನಾವು ಇಲ್ಲಿಯ ತನಕ ಸಾಗಿ ಬಂದ ದಾರಿಯನ್ನು ಒಮ್ಮೆ ಹಿಂದೆ ನೋಡಿದ್ರೆ ಮುಂದಿನ ದಾರಿ ಇನ್ನೂ ಬಹಳ ಉದ್ದವಾಗಿದೆ, ದೀರ್ಘವಾಗಿದೆ ಅನ್ನುವಂಥದ್ದು ನನಗೆ ಯಾವತ್ತೂ ಕೂಡ ಗೋಚರ ಆಗತ್ತೆ. ಒಬ್ಬ ಪತ್ರಕರ್ತನಾಗಿ ಸಮಾಜದಲ್ಲಿ ಕ್ರಾಂತಿ ಅಂತೇಳಿ ಹೇಳಲ್ಲ, ಬದಲಾವಣೆಯನ್ನು ತರಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ಲೇಖನಿಗೆ ಇವತ್ತಿಗೂ ಕೂಡ ಆ ಥರದ ಒಂದು ಶಕ್ತಿ ಮತ್ತು ಸತ್ವ ಎರಡೂ ಕೂಡ ಇರುವಂಥದ್ದನ್ನು ನನ್ನ ಇಷ್ಟು ವರ್ಷಗಳ ವೃತ್ತಿಪರ ಜೀವನ ನನಗೆ ಕಲಿಸಿಕೊಟ್ಟಿದೆ. ಇವತ್ತಿಗೂ ಕೂಡ ನಾವು ಮನಸ್ಸು ಮಾಡಿದರೆ ಆ ಥರದ ಬದಲಾವಣೆಯನ್ನು ತರಲಿಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ನೀವು ಇವತ್ತು ಕೊಟ್ಟಂತಹ ಈ ಸನ್ಮಾನದಿಂದ ನಾನು ಮತ್ತಷ್ಟು ಪ್ರೇರೇಪಿತನಾಗಿ ಸ್ಫೂರ್ತಿಯನ್ನು ಪಡೆದು ನನ್ನ ಮುಂದಿನ ವೃತ್ತಿಪರ ಜೀವನಕ್ಕೆ ಅದನ್ನು ದೀವಿಗೆಯಾಗಿ ಅದನ್ನು ಸತ್ವವನ್ನು ಬಳಸ್ಕೊಳ್ತೇನೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಅನೇಕ ವಿಷಯಗಳನ್ನು ಹೇಳ್ಬೋದು, ಆದರೆ ಸಮಯ ಆಗ್ತಾ ಇದೆ. 1 ತಾಸು ಈಗಾಗಲೇ ವಿನಿಯೋಗ ಆಗಿದೆ. ನಮ್ಮ ಜೀವನದ ಮುಂದಿನ ಅನೇಕ ನನ್ನ ಕನಸುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅನ್ನುವಂಥ ಒಂದು ಭಾವನೆ ಇತ್ತು. ಆದರೆ ನಾನು ನನ್ನ ಭಾಷಣವನ್ನು ಇಲ್ಲಿಗೆ ಮೊಟಕುಗೊಳಿಸ್ತೇನೆ. ನನ್ನ 60ನೇ ವರ್ಷದ ಹೊತ್ತಿಗೆ, ನಾನು 27 ವರ್ಷಗಳ ಹಿಂದೆ ನನ್ನ ಡೈರಿಯಲ್ಲಿ ಒಂದು ಹಾಳೆಯಲ್ಲಿ ನಾನು ಒಂದು ಕಡೆ ಬರೆದಿಟ್ಟಿದ್ದೆ, ನನಗೆ 60 ವರ್ಷ ತುಂಬೋದರ ಒಳಗಡೆಗೆ ನಾನು ಒಂದು ಪತ್ರಿಕೆಯ ಸಂಪಾದಕನಾಗಬೇಕು, 100 ಪುಸ್ತಕವನ್ನು ಬರೀಬೇಕು ಮತ್ತು 100 ದೇಶಕ್ಕೆ ನಾನು ಹೋಗಬೇಕು ಅಂತ ನಾನು 27 ವರ್ಷಗಳ ಹಿಂದೆ ನಾನು ನನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದೆ. ಆ ಡೈರಿ ಪುಟವನ್ನು ಇವತ್ತಿಗೂ ಕೂಡ ಹಾಗೆ ಕಾದಿಟ್ಟಿದ್ದೀನಿ. ಆದರೆ ದೇವರು ದೊಡ್ಡವನು. ನಾನು 1 ಅಲ್ಲ 5 ಪತ್ರಿಕೆಗಳಿಗೆ ಎಡಿಟರ್ ಆದೆ. ನಾನು 60 ವರ್ಷ ತುಂಬುವ ಹೊತ್ತಿಗೆ 100 ದೇಶಕ್ಕೆ ಹೋಗಬೇಕು ಅಂತಿದ್ದೆ, ನಾನು 106 ದೇಶಕ್ಕೆ ಹೋಗಿ ಬಂದೆ. 100 ಪುಸ್ತಕ ಬರೀಬೇಕು ಅಂತೇಳಿ ಅಂದ್ಕೊಂಡಿದ್ದೆ, ನಾನು 107 ಪುಸ್ತಕಗಳನ್ನು ಬರೆದಿದ್ದೀನಿ. ಇವೆಲ್ಲವೂ ಕೂಡ ನಿಮ್ಮ ಆಶೀರ್ವಾದ, ಪ್ರೀತಿ ಮತ್ತು ಪ್ರೋತ್ಸಾಹದಿಂದ ಅಂತ ಹೇಳ್ತಾ, ಅದು ಯಾವತ್ತೂ ಕೂಡ ನನ್ನ ಮೇಲೆ ಇರಲಿ ಅಂತ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.